ಶ್ರೀ ಪ್ರಸನ್ನ ಪಾರ್ವತಿ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾರುದ್ರಯಾಗ ಕಾರ್ಯಕ್ರಮ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಹುನಕುಂದ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಪಾರ್ವತಿ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾರುದ್ರಯಾಗ ಕಲ್ಯಾಣೋತ್ಸವ ಮತ್ತು ಹೋಮ ಹವನಾದಿಗಳು 3 ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ನಡೆಯಲಿದ್ದು, ದಿನಾಂಕ 28, 29 ಮತ್ತು 30ರಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹುನಕುಂದ ಗ್ರಾಮಸ್ಥರು ಕೋರಿದರು. ಈ ಎಲ್ಲ ಕಾರ್ಯಕ್ರಮಗಳನ್ನ ಹುನಕುಂದ ಗ್ರಾಮದ ಗ್ರಾಮಸ್ಥರ ಸಹಕಾರದೊಂದಿಗೆ ಶ್ರೀಮಾನ್ ಸೋಮಪ್ಪ ಮತ್ತು ಕುಟುಂಬದವರ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿದ್ದು, ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶಿವನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೋರಲಾಗ್ತಾ ಇದೆ. ಎಲ್ಲರಿಗೂ ಆದರದ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಧಾನ ಅರ್ಚಕರು ಮತ್ತು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಶಿವಪ್ಪ ಮತ್ತು ಗ್ರಾಮಸ್ಥರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹುನಕುಂದ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರ ಮುಖದಲ್ಲಿ ಪ್ರತಿ ವರ್ಷನೂ ಶತರುದ್ರಾಭಿಷೇಕ ನಡೀತಾ ಇತ್ತು. ಈ 16 ವರ್ಷದಿಂದ ನಡೀತಾ ಇತ್ತು. ಈ ವರ್ಷ ನಾವು ಮಹಾರುದ್ರಯಾಗ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಮಹಾರುದ್ರಯಾಗವನ್ನು ನಾವು ನಡೆಸ್ತಾ ಇದ್ದೀವಿ. ಎಷ್ಟು ವರ್ಷ? ಒಂದು 16 ವರ್ಷದಿಂದ ನಡೆಸ್ತಾ ಇದ್ದೀವಿ. ಎಷ್ಟು ಜನ ಸೇರ್ಬೋದು? ಸುಮಾರು ಒಂದು 2,000 ಜನ ಸೇರ್ಬೋದು ಅಂತ. ಸೊ ಸಹಕಾರ ಹೇಗಿದೆ ಊರಿನವ್ರದ್ದು? ಊರಿನವ್ರ ಸಹಕಾರ ಚೆನ್ನಾಗಿದೆ. ಅವ್ರ ಸಹಕಾರದಿಂದಲೇ ಮಾಡ್ತಾರೆ. ಸುಮಾರು 1200 ವರ್ಷಗಳಿಂದ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಹುನಕುಂದಲ್ಲಿದೆ. ಭಕ್ತಾದಿಗಳು ಓಂ ನಮಃ ಶಿವಾಯ. ಹುನಕುಂದ ಗ್ರಾಮದ ವಿಶೇಷವಾದಂಥ ಚರಿತ್ರಾತ್ಮಕ ಚೋಳರ ಕಾಲದಿಂದ ಇರುವಂಥ ಈ ದೇವಾಲಯ ಪ್ರಸಿದ್ಧಿಯಾಗಿತ್ತು. ಗ್ರಾಮಸ್ಥರೆಲ್ಲರೂ ಸೇರಿ ಇಲ್ಲಿ ದಾರಿ ಇರಲಿಲ್ಲ, ದಾರಿ ಮಾಡಿಸಿದ್ರಿ. ಬೇಕಾದಷ್ಟು ಜನ ಬರೋಂಗೆ ನಾವು ಅನುಕೂಲ ಮಾಡಿದ್ರಿ. ಮತ್ತೆ ಇಲ್ಲಿ ಈ ಊರಿಗೆ ಒಂದು ಹೆಸರಿದೆ. ಈ ಊರು ಹೊನ್ನಕುಂದ ಅಂತೇಳಿ, ಹೊನ್ನು ಅಂದ್ರೆ ಚಿನ್ನ, ಕುಂದ ಅಂದ್ರೆ ಕುಂದ ರೂಪದಲ್ಲಿ ಬೆಳೆದಿರೋದು ಅಂತ ನಮಗೆ ಚರಿತ್ರೆ ಹೇಳ್ತಾ ಇದ್ರು. ಚಿಕ್ಕವರಿಂದ ನಾವು ಕೇಳ್ತಾ ಇದ್ರು ದೊಡ್ಡವ್ರನ್ನ. ಇಲ್ಲಿ ಈ ಊರಲ್ಲಿ 90 ಪೈಸೆ ಬ್ರಾಹ್ಮಣರಿದ್ದಿದ್ದು ಈ ಊರಲ್ಲಿ, ಮಿಕ್ಕಿದ್ದು ಬೇರೆ ಅದರ್ಸ್ ಇದ್ದಿದ್ದು. ಅವ್ರೇನ್ ಮಾಡಿದ್ರು ಅಂದ್ರೆ, ಈ ವಾಸ್ತುದಲ್ಲಿ ದೇವರ ಒಂದು ಇದರಲ್ಲಿ ಎಲ್ಲ ಪಡ್ಕೊಬಹುದು ಅಂತೇಳಿ ನಂಬಿಕೆ ಇವಾಗ ಈ ದೇವಾಲಯದಿಂದ ಎಲ್ರಿಗೂ ಬರುತ್ತೆ. ಇಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಹತ್ರ ಒಂದು ಬ್ರಾಹ್ಮಣರದೇ ಎಲ್ಲ ಇತ್ತಂತೆ, ಅವ್ರದ್ದು ಜಮೀನು. ಅದ್ರಲ್ಲಿ ಹೋಗಿ ಆ ಟೈಮಲ್ಲಿ ಬಿತ್ತನೆ ಮಾಡಿದ್ರೆ ಚಿನ್ನ ಬೆಳೆಯುತ್ತೆ ಅಂತೇಳಿ, ಆಗ ವಾಚ್ಗಳು ಅವೆಲ್ಲ ಇಲ್ಲ. ಸೂರ್ಯನಲ್ಲಿ ನೋಡ್ತಾ ನೋಡ್ತಾ ಟೈಮ್ ನೋಡಿ ಆತನು ಬಿತ್ತರೆ ಅಂತ ಹೇಳೋಷ್ಟೊಳಗಾಗಿ ಆ ಕೆಲಸಗಾರರು, ಅವ್ರಿಗಿರುವಂತ ಕೆಲಸಗಾರರು ಬೇಗ ಬಿತ್ತಿಲ್ಲ. ಒಬ್ಬ ಬಡವನದು ಒಂದು ಅರ್ಧ ಎಕರೆ ಇತ್ತಂತೆ. ಏನೋ ಸ್ವಾಮಿಗಳವ್ರು ಬಿತ್ತಿದಾಗ ನಾವು ಬಿತ್ತಿದ್ರೆ ನಮಗೂ ಒಳ್ಳೆ ಬೆಳೆ ಬೆಳೆಯುತ್ತೆ ಅಂತೇಳಿ ಬಿತ್ತರೆ ಅಂತ ಹೇಳಿದಾಗ ಅವ್ರು ಬಿತ್ತಿಬಿಟ್ರಂತೆ. ಈ ಮೋಕ್ಷ ಅವ್ರಿಗೆ ಬಂದ್ಬಿಡ್ತು. ಟೈಮ್ಗೆ ಯಾರು ಈಗ ಇವರು ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಇರ್ತಾರೆ, ಒಳ್ಳೆ ಟೈಮು ಈಗ ಮಾಡ್ರಿ ಅನ್ನೋಷ್ಟೊಳಗೆ ಮಾಡ್ಬಿಡ್ಬೇಕು. ನಿಧಾನ ಮಾಡಿದ್ರೆ ಟೈಮ್ ಹೋದ್ಮೇಲೆ ಹೋಯ್ತು.
ಅವ್ನು ಮಾಡ್ಬಿಟ್ರಂತೆ, ಇವ್ರದ್ದು ಬೆಳೆದಿಲ್ಲಂತೆ, ಅವಂದು ಬೆಳೆದ್ಬಿಡ್ತಂತೆ. ಸರಿ, ಕೆಲವು ದಿನ ಆದ್ಮೇಲೆ ಬಂದು ಆ ಸ್ವಾಮಿಗಳವ್ರು ನೋಡಿದ್ರೆ ಅವ್ರದ್ದೆಲ್ಲ ಭತ್ತ ಬಂದ್ಬಿಟ್ಟೈತಂತೆ, ಈತನ ಭತ್ತ ಬಂದಿಲ್ಲಂತೆ. ಏನಿದು ಕಾರಣ ಅಂತ ಹೇಳ್ಬಿಟ್ಟು ಅವನು ಬೆಳೆಯಲ್ಲಿ ಹೋಗಿ ಒಂದು ಪೈರ್ ಕಿತ್ತು ನೋಡಿದ್ರೆ ಅದ್ರ ತುಂಬಾ ಚಿನ್ನ ಆಯ್ತಂತೆ, ಗುಂಡು ಗುಂಡು ಗುಂಡಾಗಿ, ಒಂದು ಕುಂದ ಅಂತ. ಆಮೇಲೆ ಅದನ್ನ ತೆಗೆದು, ಓ ಇದೇನಪ್ಪ ನನ್ನ ಮಂತ್ರ ಇವನ್ಗೆ ಹೋಗ್ಬಿಟ್ಟೈತೆ, ಇವನ್ಗೇನಾದ್ರೂ ಮೋಸ ಮಾಡಿ ನಾನು ತಗೊಂಡ್ಬಿಡ್ಬೇಕು ಅಂತ ಹೇಳಿ ಅವನ ಮನೆ ಹತ್ರ ಕರೆಸಿ, ಏನಪ್ಪಾ ನಿನಗೆ ಪಾಪ ಬಡವನ್ ನೀನು, ನಂದೆಲ್ಲ ಬೆಳೆ ಬಂದ್ಬಿಟ್ಟಿದೆ, ನಿನ್ ಬೆಳೆ ಬರಂಗಿಲ್ಲ, ನಿಂದು ನನಗ್ ಕೊಟ್ಬಿಡು, ನಂದೆಲ್ಲ ನೀನ್ ಕೊಯ್ಕೊಂಡ್ಬಿಡು ಅಂತ ಹೇಳಿದ್ನು. ಆಯ್ತು ಸ್ವಾಮಿ ಅಂತ ಹೇಳಿದ್ ನಾನು. ಅವಾಗ ಅಷ್ಟೊಂದು ಬುದ್ಧಿ ಇಲ್ಲ ಅವ್ರಿಗೆ, ಕೊಟ್ಬಿಟ್ನಂತೆ. ಎಲ್ಲ ಕೊಯ್ಕೊಂಡ್ ಇಲ್ಲಿ ತುಳಿಸಿದ ಮೇಲೆ ರಾಶಿ ರಾಶಿ ಅಟ್ಟಿರೋದಲ್ಲಿ ಮೇಲೆ ಆಯ್ತು, ಅದ್ನ ಹೇಳ್ತೀನಿ. ಅಲ್ಲಿ ರಾಶಿ ರಾಶಿ ಅಲ್ಲಿ ಅಟ್ಟಿ ಅದು ಆತನಿಗೂ ದಕ್ಕಿಲ್ಲ, ಅವನಿಗೂ ದಕ್ಕಿಲ್ಲ. ಅದು ಇವ್ರ ಮಂತ್ರಗಳೆಲ್ಲ ಅವನ್ ಪಡ್ಕೊಂಡು ಇವ್ರು ಅವನ್ ಮೋಸ ಮಾಡಿ ಈತನ ತಕೊಂಡ್ರೇನು ದಕ್ಕೋಲ್ಲ ನಮ್ಗೆ. ನಮಗ್ ಭಗವಂತ ನೇರವಾಗಿ ಕೊಡ್ಬೇಕು. ನಾವು ಇನ್ನೊಬ್ಬರನ್ನ ಆಸೆ ಬಿದ್ರೆ ಅದು ಆಗೋದಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ, ಇದು ನಾನು ನೋಡಿರೋದು ಕಣ್ಣಲ್ಲಿ, ಅಂದ್ರೆ ಅವಾಗಿಲ್ಲ, ನಾನು ಈ ರಿಟೈರ್ಡ್ ಗಣಿ ಅವರು ಬಂದು ಈ ಕಾಲುವೆಗಳೆಲ್ಲ ಮಣ್ಣು ತೆಗೆದು ಅಲ್ಲಿ ತೊಳಿತಾ ಇದ್ರು. ನಾನು ಚಿಕ್ಕ ಹುಡುಗನಾಗ ನೋಡಿದೆ, ಇಷ್ಟಿಟ್ಟು ಸಿಗ್ತಾ ಇತ್ತು. ಅವಾಗ ಒಂದು 25 ರೂಪಾಯಿ ಇತ್ತು ಗ್ರಾಮ, ನಾನು ಚಿಕ್ಕ ಹುಡುಗನಿದ್ದಾಗ. ಇಷ್ಟಿಷ್ಟು ತಗೊಂಡು ಹೋಗ್ತಾ ಇದ್ರು. ಅದ್ರಲ್ಲಿ ಸತ್ಯ ನಾನು ಹೇಳೋದು. ಅದಕ್ಕೆ ನಾನು ಈ ದೇವಸ್ಥಾನದಲ್ಲಿ ನಂಬಿದೆ. ನನಗೊಂದು ಗುಂಟೆ ಆಸ್ತಿ ಇಲ್ಲ, ಏನೂ ಇಲ್ಲ, ಮನೆ ಇಲ್ಲ, ಈ ಊರಲ್ಲಿ ಇಲ್ಲ. ಈ ಊರಲ್ಲಿ ಎಲ್ರದ್ದು ಹೆಂಗೈತೋ ಮನೆ ಹಂಗೆ ನನಗೆ ಕೊಟ್ಟಿದ್ದಾನೆ. ನನಗೆ ಬೇಕಾದಷ್ಟು ನನಗೇನ್ ಬೇಕೋ ಎಲ್ಲ ಕೊಟ್ಟಿದ್ದಾನೆ. ಸೊ ಅವಾಗಿಂದ ಹೊನ್ಕೊಂಡ ಇಲ್ಲಿ ನಾನು ಸೇವೆ ಮಾಡಿಕೊಂಡು ಪ್ರತಿದಿನ ರಾತ್ರಿ ನಾನು ಲೇಟಾಗಿ ಎಲ್ಲಾದ್ರೂ ಬೆಂಗಳೂರು ಎಲ್ಲ ಹೋಗಿ ಬಂದ್ರೆ 10 ಗಂಟೆ ರಾತ್ರಿಯಲ್ಲಿ ಕೂಡ ನಾನು ಈಚೆ ಬಂದು ಮಂಗಳಾರತಿ ಕೊಟ್ಟೆ ಹೋಗ್ತೀನಿ. ನನಗೆ ಅಷ್ಟೊಂದಿದೆ. ಸರ್ಪಗಳು ಕಾಣಿಸ್ತವೆ ನನಗೆ, ಕನಸಲ್ಲಿ ಬರ್ತಾನೆ ದೇವ್ರು. ಇಲ್ಲಿ ಚರಿತ್ರಾತ್ಮಕ ದೇವಸ್ಥಾನ, ಇಲ್ಲಿ ಬಂದಿರತಕ್ಕಂತ ಪರಮಾತ್ಮಂಗೆ ಇನ್ನೊಂದು ಚರಿತ್ರೆ ಇದೆ ಇಲ್ಲಿ, ಹೇಳ್ಬಿಡ್ತೀನಿ. ಅದಾದ್ಮೇಲೆ ಈ ಸದ್ಯ